ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ನಾವು ಪ್ರತಿನಿತ್ಯ ಧ್ಯಾನದ ಬಗ್ಗೆ ಮಾತಾಡುವಾಗ, ಧ್ಯಾನದ ವಿಷಯಗಳನ್ನು ಚರ್ಚಿಸುವಾಗ ಅವೇರ್ನೆಸ್ ಇರಬೇಕು ಅಂತ ಹೇಳ್ತಾ ಇರ್ತೀವಿ. ಹಾಗಾದರೆ ಈ ಅವೇರ್ನೆಸ್ ಅಂದ್ರೇನು? ಅವೇರ್ನೆಸ್ ಅಂದರೆ ಕನ್ನಡದಲ್ಲಿ ಅರಿವು ಎಂದರ್ಥ. ಅರಿವು ಯಾಕೆ ಬೇಕು? ಅರಿವಿಲ್ಲದಿದ್ದರೆ ಏನು ಹಾನಿ? ಅರಿವಿನಿಂದ ಇದ್ದರೆ ಏನೆಲ್ಲ ಪ್ರಯೋಜನಗಳಿವೆ? ಸದಾ ಅರಿವಿನಿಂದ ಬದುಕಿ ಬೆಳೆದು ಬಾಳಿದವರು ಸಾಧಿಸಿದ್ದಾದರೂ ಏನು? ಇವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಅರಿವು ಅಂದರೆ ತತ್ವಜ್ಞಾನದ ಪ್ರಕಾರ ಹಾಗೂ ಮನಃಶಾಸ್ತ್ರದ ಪ್ರಕಾರ ಯಾವುದೇ ವಿಷಯದ ಕುರಿತಾದ ಗ್ರಹಿಕೆ ಅಥವಾ ಜ್ಞಾನ ಎಂದರ್ಥ. ಅರಿವನ್ನು ಪ್ರಜ್ಞೆ ಅಂತಲೂ ಕರೆಯಲಾಗುತ್ತೆ. ಅರಿವು ನೇರವಾಗಿ ಅನುಭವದೊಂದಿಗೆ ಸಂಬಂಧ ಹೊಂದಿದೆ ಫ್ರೆಂಡ್ಸ್. ಒಂದರ್ಥದಲ್ಲಿ ನಮ್ಮಲ್ಲಿ ಹುಟ್ಟುವ ಅರಿವು ನಮ್ಮ ಅನುಭವಗಳ ಪ್ರತಿಬಿಂಬವೇ ಸರಿ. ಅರಿವು ಅನ್ನೋದು ವ್ಯಕ್ತಿಯ ಆಂತರಿಕ ಅಸ್ತಿತ್ವ. ಅರಿವು ನಮ್ಮೆಲ್ಲರ ನಿಜವಾದ ಆಸ್ತಿ. ಏಕೆಂದರೆ ಬದುಕಿನ ಏಳು ಬೀಳು, ಸೋಲು ಗೆಲುವುಗಳೆಲ್ಲ ಡಿಪೆಂಡ್ ಆಗಿರೋದೇ ನಮ್ಮಗಳ ಅರಿವಿನ ಮೇಲೆ. ನಮಗೆ ಅರಿವು ಏಕೆ ಬೇಕು? ಊಟ ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ನೀವೇನು ಉತ್ತರ ಕೊಡಬಲ್ರಿ? ನಾವು ಬದುಕಲು ನಮ್ಮ ದೇಹ ಪೋಷಣೆಗಾಗಿ ಊಟ ಬೇಕು ಅಂತೀರಿ. ಹಾಗೆಯೇ ಆತ್ಮನ ಪೋಷಣೆಗಾಗಿ ಬೇಕಾಗಿರುವುದೇ ಅರಿವೆಂಬ ಊಟ ಫ್ರೆಂಡ್ಸ್. ನಾನೇನು ಮಾಡ್ತಾ ಇದ್ದೀನಿ, ನಾನೇನನ್ನು ಆಲೋಚಿಸ್ತಾ ಇದ್ದೀನಿ, ಏನು ಮಾತನಾಡ್ತಾ ಇದ್ದೀನಿ ಎಂಬ ಅರಿವು ನಮಗೆ ಬೇಕೇ ಬೇಕು. ಆಗ ಮಾತ್ರ ಈ ಬ್ರಹ್ಮಾಂಡದ ಚೈತನ್ಯವೇ ನಾವು, ಅಹಂ ಬ್ರಹ್ಮಾಸ್ಮಿ, ನಾವೇ ಬ್ರಹ್ಮರು, ವಿ ಆರ್ ಗಾಡ್ಸ್ ಎಂಬ ಅಸ್ತಿತ್ವವನ್ನು ನಾವು ಪ್ರವೇಶಿಸಲು ಸಾಧ್ಯವಾಗುವಂಥದ್ದು. ಹಾಗಾದರೆ ಅರಿವು ಇಲ್ಲದೆ ಇದ್ದರೆ ಏನು ಹಾನಿಯಾಗುತ್ತೆ? ನಾವು ಮುಟ್ಟೋ ಗುರಿಗಿಂತ ನಾವು ನಡೆಯೋ ಹಾದಿ ಬಹು ಮುಖ್ಯ. ಹಾಗೆಯೇ ಆತ್ಮ ಸಾಕ್ಷಾತ್ಕಾರದ ಗುರಿ ತಲುಪಲಿಕ್ಕೆ ಅರಿವೆಂಬ ಮಹಾ ಒಂದು ಶಕ್ತಿಯನ್ನು ನಾವು ಶ್ರದ್ಧೆಯಿಂದ ಹಾದು ಹೋಗಲೇಬೇಕು. ಅರಿವನ್ನೋದು ಒಂದು ಹೆದ್ದಾರಿ. ಇದನ್ನು ಹಿಡಿದು ಹೋದರೆ ಮಾತ್ರ ನಾವು ಸುಲಭವಾಗಿ ಗುರಿ ತಲುಪಬಲ್ಲೆವು. ಇಲ್ಲವಾದಲ್ಲಿ ಮಾತಿನ ಅರಿವು, ಆಲೋಚನೆಯ ಅರಿವು, ಮಾಡುವ ಕೆಲಸಗಳ ಮೇಲೆ ಅರಿವು ಇಲ್ಲದಂತಾಗಿ ಎಲ್ಲರ ಬಗ್ಗೆಯೂ ನಮಗೆ ಕಂಪ್ಲೇಂಟ್ಸ್, ಜಡ್ಜ್ಮೆಂಟ್ಸ್ ಮತ್ತದೇ ಕರ್ಮಚಕ್ರದ ಸುಳಿಯಲ್ಲಿ ಸಿಲುಕಿ ನಮಗೆ ಬೇಡವಾದದ್ದನ್ನೆಲ್ಲ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ನಿಜ ಫ್ರೆಂಡ್ಸ್, ನಮಗೆ ಪ್ರತಿದಿನ ಪ್ರತಿ ಕ್ಷಣ ಉಸಿರಿನಷ್ಟೇ ಅರಿವು ತುಂಬಾ ಮುಖ್ಯ. ನಾವೇನನ್ನು ಮಾತನಾಡ್ತಾ ಇದ್ದೀವಿ, ಯಾವ ದೃಷ್ಟಿಕೋನವನ್ನು ಬಳಸ್ಕೊಂಡು ಆಲೋಚಿಸ್ತಾ ಇದ್ದೀವಿ, ಯಾವ ಭಾವನೆಗಳು ನಮ್ಮನ್ನೆಲ್ಲ ಆವರಿಸ್ತಾ ಇವೆ, ಇದನ್ನೆಲ್ಲ ಇನ್ಯಾರೋ ಬಂದು ನಿಮ್ಮನ್ನು ಚೆಕ್ ಮಾಡಿ ತಿದ್ದಿ ತೀಡಿ ಹೇಳೋದಕ್ಕಾಗೋದಿಲ್ಲ. ಈ ಕೆಲಸವನ್ನು ಮಾಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಅರಿವನ್ನು ಹೊಂದಲೇಬೇಕು. ಪ್ರತಿ ಕ್ಷಣ ನಾನಾಡುವ ಪ್ರತಿ ಮಾತು, ನಾನಿಡುವ ಪ್ರತಿಯೊಂದು ಹೆಜ್ಜೆ, ನಾನು ಮಾಡುವಂತಹ ಪ್ರತಿಯೊಂದು ಕೆಲಸದ ಬಗ್ಗೆ ನಾವು ಒಂದು ಸರ್ತಿ ಕ್ರಾಸ್ ಚೆಕ್ ಮಾಡಿಕೊಳ್ಳೇಬೇಕು. ಹಾಗಾದರೆ ಅರಿವಿನಿಂದ ಇದ್ದರೆ ಏನೆಲ್ಲ ಪ್ರಯೋಜನಗಳಿವೆ ನಿಮಗೆ ಗೊತ್ತಾ? ನಾವು ಸದಾ ಅರಿವಿನಿಂದ ಇದ್ದರೆ ಇನ್ನೊಬ್ಬರ ಜೊತೆಗೆ ನಮಗೆ ಯಾವತ್ತೂ ಯಾವುದೇ ವಿಷಯದಲ್ಲಿಯೂ ಮನಸ್ತಾಪಗಳಾಗಲಿ, ವ್ಯತ್ಯಾಸಗಳಾಗಲಿ, ಭಿನ್ನಾಭಿಪ್ರಾಯಗಳಾಗಲಿ ಬರೋದೇ ಇಲ್ಲ. ನಾವು ಎಲ್ಲರನ್ನು ಸ್ವೀಕರಿಸ್ತೀವಿ, ಎಲ್ಲರೂ ನಮ್ಮನ್ನು ಸ್ವೀಕರಿಸ್ತಾರೆ. ನಾವಿಡುವ ಪ್ರತಿಯೊಂದು ಹೆಜ್ಜೆಗಿಂತ ಮುಂಚೆ 1 ಸೆಕೆಂಡು ನಾನು ಮಾಡ್ತಾ ಇರೋ ಕೆಲಸ ಸರಿನಾ, ಇದರಿಂದ ಯಾರಿಗೆ ಅನ್ಯಾಯ, ಯಾರಿಗೆ ನ್ಯಾಯ, ಏನೆಲ್ಲ ಆಗಬಹುದು ಅನ್ನೋದನ್ನು ಒಂದು ಬಾರಿ ನಾವು ಆಲೋಚಿಸಿದ್ರೆ ಜೀವನದ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೀವಿ ಫ್ರೆಂಡ್ಸ್. ಹಾಗೆಯೇ ಸದಾ ಅರಿವಿನಿಂದ ಬದುಕಿ ಬೆಳೆದು ಬಾಳಿದವರು ಯಾರಾದರೂ ಇದ್ದಾರಾ? ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಪ್ರತಿ ಕ್ಷಣ ಪ್ರತಿನಿತ್ಯ ಅರಿವಿನಿಂದಲೇ ಬದುಕಿ ಆ ಅರಿವಿನಿಂದಲೇ ಆತ್ಮೋನ್ನತಿಯನ್ನು ಹೊಂದಿದಂತಹ ಎಷ್ಟೋ ಲೈವ್ ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇವೆ. ಬುದ್ಧ ಭಗವಾನರು, ಮಹಾವೀರರು, ಕಬೀರ್ ದಾಸರು, ರಮಣ ಮಹರ್ಷಿಗಳು, ಅಣ್ಣ ಬಸವಣ್ಣನವರು, ಪತ್ರಿಜಿಯವರು, ಹೀಗೆ ನಮ್ಮ ಮುಂದೆ ಅಸಂಖ್ಯಾತ ಜನರಿದ್ದಾರೆ. ಇವರೆಲ್ಲರೂ ತಾವು ಮಾಡುವ ಕೆಲಸದ ಬಗ್ಗೆ ತುಂಬ ಅರಿವಿನಿಂದ ಇದ್ದವರು. ಹೀಗಾಗಿ ಇವರು ಯಾರೊಬ್ಬರೊಟ್ಟಿಗೂ ಮನಸ್ತಾಪವನ್ನಾಗಲಿ ಕಂಪ್ಲೇಂಟ್ಸನ್ನಾಗಲಿ ಉಳಿಸ್ಕೊಳ್ಳೇ ಇಲ್ಲ. ಪ್ರತಿಯೊಬ್ಬರಿಗೂ ಬೇಕಾದ ಮನುಷ್ಯರಾಗಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಅಮರವಾಗಿ ಉಳಿಯುವ ಹಾಗೆ
ತಮ್ಮದೇ ಕೆಲಸಗಳನ್ನು ಮಾಡಿ ಹೋದಂಥವರು. ಬುದ್ಧರು ಸದಾ ಅರಿವಿನಿಂದ ಇದ್ದ ಕಾರಣದಿಂದಲೇ ಅವರು ಯಾವತ್ತೂ ದುಃಖಿಯಾಗಿರಲೇ ಇಲ್ಲ. ಸದಾ ಸಂತೋಷವಾಗಿರಲು ಕಾರಣವೇ ಅವರ ಅರಿವಾಗಿತ್ತು. ಹೀಗಾಗಿ ಅರಿವಿನಿಂದ ಬಾಳುವ ಮನುಷ್ಯ ಎಲ್ಲರನ್ನ ಗೆಲ್ಲಬಲ್ಲ, ಎಲ್ಲರಿಗೂ ಒಳಿತನ್ನು ಮಾಡಬಲ್ಲ ಅನ್ನೋದಕ್ಕೆ ಇವರೆಲ್ಲರೂ ಒಂದು ಉತ್ತಮ ಉದಾಹರಣೆ. ಕಬೀರದಾಸರು ತುಂಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹುಟ್ಟಿ ಬೆಳೆದು ತಮ್ಮದೇ ಕೌಟುಂಬಿಕ ಜೀವನವನ್ನು ಸಾಗಿಸುತ್ತಾ ಎಂತಹ ಅರಿವಿನಿಂದ ಇದ್ದರು ಅಂದರೆ ಅವರು ಮಹಾಜ್ಞಾನಿ. ಅವರ ಅರಿವು ಎಷ್ಟು ಅನ್ನೋದನ್ನು ಅವರ ದೋಹೆಗಳನ್ನು ಅಭ್ಯಾಸ ಮಾಡಿದಾಗಲೇ ನಮಗೆ ಗೊತ್ತಾಗುವಂಥದ್ದು. ಹೀಗೆ ನಮ್ಮ ಸುತ್ತಮುತ್ತ ಹಲವಾರು ಜನರಿದ್ದಾರೆ. ನಾವು ಅವರ್ಯಾಕೆ ಇಷ್ಟು ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದರು ಅಂತ ಒಂದು ಬಾರಿ ಆಲೋಚಿಸಿದರೆ ಅವರು ಅರಿವನ್ನು ಹೊಂದಿದ್ರು ಅನ್ನುವಂಥದ್ದು ಅರ್ಥವಾಗುತ್ತೆ. ಅದೇ ಅರಿವಿನ ಹಾದಿಯನ್ನು ನಾವು ಅನುಸರಿಸಿದರೆ ಪ್ರತಿದಿನದ ಪ್ರತಿ ಕ್ಷಣವೂ ಉಲ್ಲಾಸಮಯ, ಸಂತೋಷಮಯ ಹಾಗೂ ಸಾರ್ಥಕ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ನೋಡಿ, ನಾವೆಷ್ಟು ಬೇಗ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಬೇಜಾರು ಮಾಡ್ಕೊಳ್ತೀವಿ, ಬೇರೆಯವರಿಗೂ ಬೇಜಾರನ್ನು ಮಾಡ್ತೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಾವು ಅರಿವಿಲ್ಲದೆ ಇರುವಂಥದ್ದು. ಹಾಗಾಗಿ ಈ ನಮ್ಮ ಜೀವನದ ಪ್ರತಿ ಸಂತೋಷ, ಪ್ರತಿ ದುಃಖ, ನಮ್ಮ ಸುತ್ತಲಿನ ವಾತಾವರಣದಲ್ಲಿರ್ತಕ್ಕಂತಹ ಎಲ್ಲ ಒಂದು ಪರಿಸ್ಥಿತಿಗಳಿಗೆ ನಾವೇ ನೇರವಾಗಿ ಹೊಣೆಗಾರರು. ಯಾಕೆಂದರೆ ಅರಿವಿನಿಂದ ಇದ್ದದ್ದೇ ಆದಲ್ಲಿ ಈ ಸ್ಥಿತಿ ಯಾವತ್ತೂ ನಮಗೆ ಫೇಸ್ ಮಾಡುವಂತಹ ಅಗತ್ಯ ಬರುವುದೇ ಇಲ್ಲ. ಹಾಗಾಗಿ ಅರಿವನ್ನು ಹೊಂದೋಣ, ಅರಿವಿನಿಂದ ಬೆಳೆದು ಬಾಳಿದವರ ಹಾದಿಯಲ್ಲಿ ನಾವು ಸಾಗೋಣ. ಪ್ರತಿದಿನ ಪ್ರತಿ ಕ್ಷಣವನ್ನು ಸಂತೋಷವಾಗಿ ಕಳೆಯೋಣ. ನಾವು ಯಾವಾಗಲೂ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಉಳಿಯೋಣ ಅನ್ನಬೇಕು ಅಂದರೆ ನಾವು ಸದಾ ಅರಿವನ್ನು ಹೊಂದಬೇಕು. ಅರಿವಿನಿಂದ ಇದ್ದವರು ಅರಳಿರುವ ಹೂವಿನ ಹಾಗೆ. ಅರಳಿರುವ ಹೂವು ಯಾರಿಗಾದರೂ ದುಃಖವನ್ನು ಕೊಟ್ಟೀತೆ? ಯಾರ ಮನಸ್ಸಿಗಾದರೂ ನೋವನ್ನು ಉಂಟು ಮಾಡೀತೆ? ಸಾಧ್ಯವೇ ಇಲ್ಲ. ಈ ಅರಳಿರುವ ಹೂವು ಸುಗಂಧವನ್ನು ನೀಡಿ, ಪ್ರಕೃತಿಯ ಚಲುವನ್ನು ಹೆಚ್ಚಿಸಿ, ಮನಸ್ಥಿತಿಗಳನ್ನು ಸುಧಾರಿಸಿ, ಜಗತ್ತಿಗೆ ತಾನು ಬಂದ ಕೆಲಸವನ್ನು ಸಾರ್ಥಕಪೂರ್ಣವಾಗಿಗೊಳಿಸಿ ಬಾಡಿ ಹೋಗಿ ಬೀಳುತ್ತದೆ. ಹಾಗೆ ನಾವು ಕೂಡ ಅರಿವಿನಿಂದಲೇ ಪ್ರತಿ ಹೆಜ್ಜೆಯನ್ನು, ಪ್ರತಿ ಉಸಿರನ್ನು, ಪ್ರತಿ ಮಾತನ್ನು ಆಡುತ್ತಾ ಹೋದರೆ ನಾವು ಕೂಡ ಅರಳಿರುವ ಹೂವಿನ ಹಾಗೆ ಸಾರ್ಥಕ ಬದುಕನ್ನು ಹೊಂದಬಲ್ಲೆವು. ಹಾಗಾದರೆ ಸದಾ ಅರಿವಿನಿಂದ ಇರೋದು ಹೇಗೆ? ನಿಮ್ಮೊಳಗೊಬ್ಬ ನಿಮ್ಮ ಮಿತ್ರನಿದ್ದಾನೆ ಫ್ರೆಂಡ್ಸ್. ಆ ಮಿತ್ರನೇ ನಿಮ್ಮ ಮನಸ್ಸು, ಆತ್ಮಸಾಕ್ಷಿ. ಹಾಗಾಗಿ ನೀವು ಗಂಟೆಗೊಂದು ಬಾರಿಯಾದರೂ ನೀವು ಮಾಡುತ್ತಿರುವ ಕೆಲಸಗಳ ಬಗ್ಗೆ, ನಿಮ್ಮ ಆಲೋಚನೆಗಳ ಬಗ್ಗೆ, ನೀವು ಆಡುತ್ತಿರುವ ಮಾತುಗಳ ಬಗ್ಗೆ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ನಾನು ಸರಿಯಾಗಿ ಮಾತನಾಡಿದೆನಾ? ಸರಿಯಾದ ಕೆಲಸಗಳನ್ನೇ ಮಾಡಿದೆನಾ? ನಾನು ಮಾಡುತ್ತಿರುವ ಆಲೋಚನೆಗಳು ಸರಿಯಾಗಿಯೇ ಇವೆಯಾ ಅಂತ ಒಂದು ಬಾರಿ ಆಲೋಚನೆ ಮಾಡಿಕೊಳ್ತಾ ಹೋಗಿ. ದಿನದಿಂದ ದಿನಕ್ಕೆ ನೀವು ಫಿಲ್ಟರ್ ಆಗ್ತಾ ಹೋಗ್ತೀರಿ. ನಿಮ್ಮ ಒಂದು ಕ್ರಾಸ್ ಚೆಕ್ನಲ್ಲಿ ಸರಿಯಾದ ಆಯ್ಕೆಗಳನ್ನು ನೀವು ಮಾಡ್ತಾ ಹೋಗ್ತೀರಿ. ಒಂದು ದಿನ ನಿಮ್ಮ ಕ್ರಾಸ್ ಚೆಕ್ನಲ್ಲಿ ಯಾವತ್ತೂ ತಪ್ಪುಗೆರೆಗಳು ಇರುವುದೇ ಇಲ್ಲ. ಆ ಹಂತಕ್ಕೆ ನೀವು ಬಂದಾಗ ಸಂಪೂರ್ಣ ಅರಿವನ್ನು ಹೊಂದುತ್ತೀರಿ. ಆಗ ನೋ ಕಂಪ್ಲೇಂಟ್ಸ್, ನೋ ಜಜ್ಮೆಂಟ್ಸ್, ಓನ್ಲಿ ಹ್ಯಾಪಿನೆಸ್, ವಿ ಆರ್ ಗಾಡ್ಸ್, ನಾವೇ ಬ್ರಹ್ಮರು, ತತ್ವಮಸಿ ಅನ್ನುವಂತಹ ಈ ಎಲ್ಲ ಪದಗಳಿಗೆ ನಾವೇ ಉದಾಹರಣೆಯಾಗಿ ನಿಲ್ಲುತ್ತೀವಿ ಫ್ರೆಂಡ್ಸ್. ಹಾಗಾಗಿ ಅರಿವು ತುಂಬ ದೊಡ್ಡ ಪದ, ತುಂಬ ದೊಡ್ಡ ದೊಡ್ಡ ಅರ್ಥಗಳನ್ನು ತಿಳಿಸುವಂತಹ ಅರ್ಥಪೂರ್ಣವಾದಂತಹ ಶಬ್ದಗುಚ್ಛ. ಹಾಗಾಗಿ ಅರಿವನ್ನು ಸದಾ ನಮ್ಮೊಟ್ಟಿಗೆ ಇರಿಸಿಕೊಳ್ಳೋಣ. ನಾವೆಲ್ಲರೂ ಬ್ರಹ್ಮರಾಗೋಣ. ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಂದಿನ ಶುಭೋದಯ ಕಡ್ತಾಲ್ನ ಪುಣ್ಯಭೂಮಿಯಲ್ಲಿ ಫ್ರೆಂಡ್ಸ್. ಇಂದಿನಿಂದ ಕಡ್ತಾಲ್ನ ಧ್ಯಾನ ಮಹಾಯಜ್ಞದ ಭಾಗವಾಗಿ ನಾವೆಲ್ಲರೂ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಶೀಘ್ರವಾಗಿ ಕಡ್ತಾಲ್ನ ಹತ್ತು ಹಲವು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.